ಭಾಳ ವಿಚಾರವಾದ ವಿಚಾರ. ಫೈನಾನ್ಸ್ ಎಷ್ಟು ತೊಂದರೆ ಇತ್ತು ಅಂತಂದರೆ ಅಷ್ಟು ಸುಲಭ. ನಾವು ಸ್ಮಾಲ್ ಕೇಳಿದ್ರು ನಮ್ಮ ಕಾನ್ಸ್ಟೆನ್ಸಿಲಿ ಅವರು ಹಣ ಬಿಡುಗಡೆ ಮಾಡೋಕ್ಕಾಗ್ತಿರ್ಲಿಲ್ಲ, ಎಷ್ಟೇ ಆತ್ಮೀಯತೆ ಇದ್ರು ಕೂಡ. ಫೈನಾನ್ಸ್ ಅಷ್ಟು ಕನ್ಸಿಡರ್ ಇತ್ತು. ಅಧ್ಯಕ್ಷರೇ, ದಾಖಲೆ ತರಲಿ, ಎಷ್ಟೋ ಜನ ಇಲ್ಲಿ ಮೆಂಬರ್ಸ್ ಇರ್ಬೋದು. ಈ ಲಿಕ್ಕರ್ ಅವ್ರಿಗೆ ಭಾಳ ಸ್ನೇಹಿತರು. ಯಾರು? ಮಲ್ಯ ಒಂದು ಕಡೆ ನೆಂಟರು. ಎರಡನೇ ಮಗಳನ್ನ ಮಲ್ಲಿನ ಮನೆಗೆ ಕೊಟ್ಟಿದ್ದಾರೆ, ಅವರು ತಮ್ಮಂಗೆ ಕೊಟ್ಟಿದ್ದಾರೆ. ಇನ್ನೊಂದು ಕೋಡೇಸು ಅವ್ರಿಗೆ ಭಾಳ ಆತ್ಮೀಯರು. ಒಂದು ಕಡೆ JP ನಾರಾಯಣ ಸ್ವಾಮಿ, ಒಂದು ಕಡೆ ಆದಿಕೇಶಲು, ಒಂದು ಕಡೆ ತಿಮ್ಮೇಗೌಡ. ಇವರೆಲ್ಲ ಭಾಳ ಅವರಿಗೆ ಕಷ್ಟ ಕಾಲದಲ್ಲೆಲ್ಲ ಅವ್ರ ಜೊತೆಲಿ ನಿಂತವರು. ಅವರೆಲ್ಲ ಲಿಕ್ಕರ್ ಮಾಡ್ತಾ ಇದ್ದಾರೆ, ಸೆಕೆಂಡ್ಸು ಥರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾಣಯ್ಯನವರು ಅವರು ವಿರೋಧ ಪಾರ್ಟಿಲಿ ಇದ್ಕೊಂಡಿದ್ರು. ನಾರಾಯಣ ವಿರೋಧ ಪಾರ್ಟಿಲಿ ಇದ್ದು ಅವ್ರು ಮಾಡಿದ ಭಾಷಣ, ನಾನು ಅಸೆಂಬ್ಲಿಯಲ್ಲಿ ಕೂತಿದ್ದೀನಿ, ಕೌನ್ಸಿಲಲ್ಲಿ ಕೂತಿದ್ದೀನಿ, ಆ ರೀತಿ ಒಂದು ಭಾಷಣ ಮಾಡಿ ಚೀಫ್ ಮಿನಿಸ್ಟರ್ಗೆ ಇಕ್ಕಟ್ಟಿಗೆ ತೆಗೆಸಕ್ಕೆ, ನಿಮ್ಗೇನಾದ್ರು ರಾಜಕೀಯ ಬದ್ಧತೆ ಇತ್ತು ಅಂತಂದರೆ ಫಸ್ಟು ಇದಕ್ಕೆ ನೀವು ಮುರಿಲೇಬೇಕು ನೀವು ಅಂತೇಳಿ ಹಠ ಮಾಡಿ ಕೂತ್ಕೊಬಿಟ್ರು. ಕೊನೆಗೆ ಈ ಟುಕ್ ಎ ಡಿಸಿಷನ್ ಅನೌನ್ಸ್, ನಾನು ಬ್ರೀವರೇಜ್ ಕಾರ್ಪೊರೇಷನ್ ಮಾಡ್ತೀನಿ ಅಂತೇಳಿ ಅವರು ಅನೌನ್ಸ್ಮೆಂಟ್ ಮಾಡಿ ಇವತ್ತು ಬ್ರೀವರೇಜ್ ಕಾರ್ಪೊರೇಷನ್ ಆಗಿ ಇವತ್ತು 40,000ನೋ 35,000 ಕೋಟಿನೋ ಎಷ್ಟೋ ಇವತ್ತು ಬರ್ತಾ ಇದೆ. ಸೊ ಹಂಗೆ ತನ್ನ ಸ್ವಾರ್ಥಕ್ಕೆ ಅವ್ರು ಮಾಡಿದ. ಕೊನೆಗೆ 3 ತಿಂಗಳು ಬಂದು ಕೇಳಿದ್ರು ಆದಿಕೇಶಲು, ಆಯಿತು ನೀವು ಮಾಡೋದು ಮಾಡಿಬಿಟ್ಟಿದ್ರು, ಒಂದು 3 ತಿಂಗಳು ನಮಗೇನೋ ಒಂದು ಪರ್ಮಿಷನ್ ಕೊಡಿ, ಎಲ್ಲ ಸಾಲ ಕೊಟ್ಬಿಟ್ಟಿದ್ದೀವಿ ಅಂಗಡಿಯವ್ರಿಗೆ, ನಾವು ವಾಪಸ್ ವಸೂಲು ಮಾಡ್ಕೊಬಿಡ್ತೀವಿ ಅಂತ. ಅದಕ್ಕೂ ಈ ಡಿಡ್ ನಾಟ್ ಹೀಲ್ಡ್. ಸೊ ಅವರು ವೈಯಕ್ತಿಕವಾದ ವಿಚಾರಕ್ಕೆ, ಸ್ನೇಹಕ್ಕೆ, ಸಂಬಂಧಕ್ಕೆ ಯಾವುದಕ್ಕೂ ಕೂಡ ಹೀಲ್ಡ್ ಆಗಲಿಲ್ಲ. ನಾನು ಬೇರೆ ಅವ್ರದ್ದು IT ಬಗ್ಗೆ BT ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಒಂದಿನ ಕ್ಯಾಬಿನೆಟಲ್ಲಿ ಇತ್ತು, ಕ್ಯಾಬಿನೆಟಲ್ಲಿ ಇಲ್ಲೊಂದಿಬ್ಬರು ಇದ್ದಾರೆ, ಅವ್ರ ಜೊತೆಲಿ ಕ್ಯಾಬಿನೆಟಲ್ಲಿ ಇದ್ದವರು, ಅವ್ರ ಜೊತೆ ಈ ಇದನ್ನ ರೈಲ್ವೆ ವಿಚಾರಕ್ಕೆ ಬಂತು ಅಧ್ಯಕ್ಷರೇ. JH ಪಟೇಲ್ರು ಮೋನೋ ರೈಲ್ ಕೊಟ್ಬಿಟ್ಟಿದ್ರು ಪರ್ಮಿಷನ್, ಮೋನೋ ರೈಲ್ ಕೊಟ್ಬಿಟ್ಟಿದ್ರು ಪರ್ಮಿಷನ್. ಮೋನೋ ರೈಲ್ ಕೊಟ್ಬಿಟ್ಟಾದ್ಮೇಲೆ ಕೊನೆಗೆ ಇದು MG ರೋಡಲ್ಲಿ ಎಲ್ಲ ಅದನ್ನು ಹಾಕ್ಕೊಂಡಿದ್ರು ಮೋನೋ ರೈಲ್ಗೆ ಅಂತ. ನಾನು ಕ್ಯಾಬಿನೆಟಲ್ಲಿ ಎಲ್ಲರೂ ಉಂಟೆ ಸರ್, ಮೋನೋ ರೈಲು ನಮ್ಮ ರಾಜ್ಯಕ್ಕೆ ಆಗ್ತದಾ, ಇದನ್ನು ಮಾಡಬಾರ್ದು ಸರ್ ಅಂತಂದೆ. ನನ್ನ ಸಿಟ್ಟಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ರು. ನನಗೆ ಅರ್ಥ ಆಗಲಿಲ್ಲ ಎಂತಕ್ಕೆ ನೋಡ್ತಾವ್ರೆ ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ನ ಡಿಫರ್ ಮಾಡಿದ್ರು. ಡಿಫರ್ ಮಾಡಿ ಸಾಯಂಕಾಲ ಮನೆಗೆ ಹೋಗ್ತೀನಿ, ಏನು ಮನೆಯವರೆಲ್ಲ ಬಿದ್ದುಬಿಟ್ರು ನನ್ನ ಮೇಲೆ ಜಗಳಕ್ಕೆ. ಏನು ನಮ್ಮ ಸ್ವಂತ ರಿಲೇಟಿವ್ JH ಪಟೇಲ್ ಕೊಟ್ಟವ್ರೆ, ನೀನೇನು ಗಲಾಟೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ನಾನು ಹಂಗಲ್ಲ, ಮನೇಲಿ ಈ ಥರ ಇದೆ ಅಂತ ಹೇಳಿದೆ. ಆಯಿತು ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಕಮಿಟಿ ಮಾಡಿದ್ರು. ಒಂದು ಕಮಿಟಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರು. ಅನಂತಕುಮಾರ್ ಅವತ್ತು ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಅನಂತಕುಮಾರ್ ಒಂದು ಕಮಿಟಿ ಮಾಡಿದ್ರು. ಅನಂತಕುಮಾರ್ಗೆ ಫೋನ್ ಮಾಡಿ ಹೇಳಿದ್ರು, ನೀನು ಉಟ್ಕೋಯಿಂದ ಕಳಿಸು, ನಾನು ಕಳ್ಸೋದು ಸರಿ ಇಲ್ಲ, ನೀನು ಉಟ್ಕೋಯಿಂದ ಕಳಿಸು ಅಂತ ಹೇಳಿದ್ರು. ಸೊ ನಾನು, ಸಗೀರ್ ಅಹಮದ್, CM ಲಿಂಗಪ್ಪ, ನಾರಾಯಣ, ಇನ್ನೊಂದು ಯಾರೋ ಒಂದು ಇಬ್ಬರಿದ್ರು, ನಾವು ಹೋದೋ ಆ ಒಂದು ಕಮಿಟಿಲಿ ಟೂರ್ಗೆ ಹೋದೋ. ನಾವು ಎಲ್ಲ ಒಂದು 10 ದೇಶ ತುರ್ಕೊಂಡು ಬೆಲ್ಲ ಬಂದು ಕೊನೆಗೆ ಬಂದ ತಕ್ಷಣ ವಿ ಕೇಮ್ ಟು ಡೆಲ್ಲಿಲಿ ಅಲ್ಲಿ ಮೆಟ್ರೋ ನೋಡ್ದು. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದು. ನೋಡ್ಕೊಂಡು ಬಂದಾದ್ಮೇಲೆ ಡೆಲ್ಲಿಲಿ ಮೆಟ್ರೋ ನೋಡ್ದು. ಡೆಲ್ಲಿಲಿ ಮೆಟ್ರೋ ನೋಡಿದ ತಕ್ಷಣ ಡೆಲ್ಲಿ ಮೆಟ್ರೋ ಅರ್ಥ ಒಬ್ಬ ಶ್ರೀಧರನ್ ಅಂತ ಇದ್ದರು. ಆಮೇಲೆ ಅವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆ ಕಮಿಟಿಗೆ. ಲಾಸ್ಟ್ ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಗೆ ಆಮೇಲೆ ಅನಂತಕುಮಾರ್ಗೆ ಫೋನ್ ಮಾಡಿದ್ರು. ಅನಂತಕುಮಾರ್ ಕರ್ಸು ತಿರ್ಗಾ ಪ್ರೈಮ್ ಮಿನಿಸ್ಟರ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿದ್ರು. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಮಾಡ್ಕೊಂಡ ತಕ್ಷಣ ಹೋಗಿ ವಾಜಪೇಯಿ ಹತ್ರ ಕರ್ಕೊಂಡೋದ್ರು. ವಾಜಪೇಯಿ ಕರ್ಕೊಂಡೋದ ತಕ್ಷಣ ಕೊಟ್ಟ ತಕ್ಷಣ ಈ ವಾಸ್ ವೆರಿ ಹ್ಯಾಪಿ ವಾಜಪೇಯಿ. ಇಮಿಡಿಯೇಟಾಗಿ ಅವತ್ತು ವಾಜಪೇಯಿಯವರು ಕ್ಲಿಯರೆನ್ಸ್ ಮಾಡಿದ್ರು. ಅನಂತಕುಮಾರ್ SM ಕೃಷ್ಣವ್ರ ರಿಪೋರ್ಟ್ಗೆ ಆಯಿತು, ಡೆಲ್ಲಿ ಮಾದರಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ, ದಟ್ ಈಸ್ ಹೌ ಮೆಟ್ರೋ ಕೇಮ್ ಟು ಕರ್ನಾಟಕ. ಇಟ್ ಈಸ್ ವರ್ಕ್. Anantkumar has played a very vital role when he was there. ಅದನ್ನು ನಾನು ಇಲ್ಲ ಅಂತ ನಾನು ಅಲ್ಗಳಿಕ್ಕೆ ನಾನು ಸಾಧ್ಯ ಇಲ್ಲ. ಸೊ ಹಂಗೆ ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರಬೇಕಾದ್ರೆ